ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಹಾಗೆ ಗೋಳಾ ಆಗ್ರೋ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂತಹ ಗೋಳಾ ದಾಮೋದರ್ ಕಾಮತ್ ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ, ನಿಮಗೆಲ್ಲ ಗೊತ್ತಿದ್ದಾಗೆ ಅವರು ಕಾರ್ಕಳ ಕ್ಷೇತ್ರದ ಮೊದಲನೇ ಬಾರಿ ಶಾಸಕರಾಗಿ ಆಯ್ಕೆಯಾದ ನಂತರ ಮುಡಿ ಹುಲ್ಲಿನ ಮನೆಯನ್ನ ಅದಕ್ಕೆ ಹಂಚಲು ಅಳವಡಿಸುವಂತಹ ಮೊದಲ ಕಾರ್ಯವನ್ನ ವಿಕಾಸ ಸೇವಾ ಸಂಸ್ಥೆಯ ಮೂಲಕ ಇಡೀ ತಾಲೂಕಿನಾದ್ಯಂತ ಮಾಡಿರುವುದು ನಮಗೆಲ್ಲ ಗೊತ್ತಿದೆ. ಎಲ್ರಿಗೂ ನಮಸ್ಕಾರ. ನಮ್ಮ ಒಕ್ಕೂಟದಲ್ಲಿ ಅಧ್ಯಕ್ಷೆಯಾಗಿ ಆಯ್ಕೆಯಾದಂತಹ ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನು ನಾವು ಕೈಗೊಂಡು ಯಶಸ್ವಿಯಾದ್ವಿ. ಅದರಲ್ಲಿ ನಮ್ಮ ಗ್ರಾಮ ಪಂಚಾಯತ್ಗಳಲ್ಲಿ ಹೊಲಿಗೆ ತರಬೇತಿ, ಗ್ರಾಮ ಪಂಚಾಯತ್ ಮತ್ತು ಕೇಟಕ್ ಸಂಸ್ಥೆಯ ಮುಖಾಂತರ ಹೊಲಿಗೆ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಆವಾಗ ನನಗೆ ಬಂದು ಯಾರೆಲ್ಲ ಹೊಲಿಗೆ ತರಬೇತಿಯನ್ನು ಪಡೆದಿದ್ದಾರೋ ಅವರಿಂದ ನಾವು ಅವರಿಗೆ ಸ್ವ ಉದ್ಯೋಗವನ್ನು ಒದಗಿಸಿಕೊಡ್ಬೇಕು ಅನ್ನೋ ಉದ್ದೇಶದಿಂದ ಒಂದು ಗಾರ್ಮೆಂಟ್ಸ್ ಮಾಡುವ ಆಲೋಚನೆ ಬಂದು, ಈ ಆಲೋಚನೆಗೆ ನಾವು ಸರ್ ಶಾಸಕರ ಹತ್ರ ಬೇಡಿಕೆಯನ್ನು ನೀಡಿದ್ವಿ. ಅವರಿಗೆ ಎಷ್ಟು ಮಹಿಳೆಯರ ಬಗ್ಗೆ ಕಾಳಜಿ ಇದೆ ಅಂದ್ರೆ ಅವರಾಗಿ ನಮ್ಮ ಒಕ್ಕೂಟಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ಮಾಡಿ ಒಪ್ಪಿಕೊಂಡು ನನಗೆ ಅವರೇ ಮುಂದೆ ಬಂದು ನೀಡುವಂತಹ ನಮ್ಮ ಹೆಬ್ಬಿ ವರಂಗ ಅಲ್ಲದೆ ನಮ್ಮ ಕಾರ್ಕಳ ತಾಲೂಕಿಗೂ ಅವರೇ 3 ಯೂನಿಟ್ಗೆ ಇದು ಮಾಡುವಂತಹ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ. ನಿಮ್ಮ ಸಹಕಾರ ಇನ್ನು ಮುಂದೆಯೂ ಪ್ರೋತ್ಸಾಹ ಇರಲಿ ಅಂತ ಬಯಸ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಅವಕಾಶ ಸಂಜೀವಿನಿ ಒಕ್ಕೂಟ ಅಂತ ಹೇಳಿದ್ರೆ ಮಹಿಳೆಯರು ಸ್ವಾವಲಂಬಿ ಬದುಕನ್ನು ಕಟ್ಟಿಕೊಂಡಂತಹ ಒಂದು ತಂಡ. ಅಂತಹ ಒಂದು ತಂಡಕ್ಕೆ ಇನ್ನೂ ಸ್ವಾವಲಂಬಿಗಳಾಗಿ ಎನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಚಿಂಡೆಯನ್ನು ಕೊಡುವಂತಹ ಕೆಲಸ, ಅದರೊಟ್ಟಿಗೆ ಅವರ ಬದುಕಿಗೆ ದಾರಿ ಕೊಡುವಂತಹ ಹೊಲಿಗೆ, ಅದು ಕೂಡ ಹೈ ಸ್ಪೀಡ್ ಹೊಲಿಗೆ ಯಂತ್ರವನ್ನ ಇವತ್ತು ವಿಕಾಸ ಸೇವಾ ಸಂಸ್ಥೆ ಹಾಗೆ ನಮ್ಮ ಗೋಳಾ ಸಂಸ್ಥೆ ಮುಖಾಂತರ ಕೊಡ್ತಾ ಇದ್ದೇವೆ. ಇವತ್ತು ಸುಂದರ ಕಾರ್ಯಕ್ರಮವನ್ನು ಈ ಸಂದರ್ಭದಲ್ಲಿ ಉದ್ಘಾಟನೆಯನ್ನು ಮಾಡಲಿದ್ದಾರೆ ಕ್ಷೇತ್ರದ ಶಾಸಕರು ಹಾಗೆ ಗೋಳಾ ದಾಮೋದರ್ ಕಾಮತ್ ಅವರು. ಜೀವನದಲ್ಲಿ ಜೀವನ ಯಶಸ್ವಿಯಾಗಿ ಶುಭ ಸಂದರ್ಭಗಳಿಗೆ ಬಳಕೆ ಇರಲಿ ಎನ್ನುವಂತ ಮಾತನ್ನು ಹೇಳ್ತಾ, ಧನ್ಯವಾದಗಳು. ಮೊಟ್ಟ ಮೊದಲನೇ ಬಾರಿಗೆ ಬಹಳ ದೊಡ್ಡ ಉದ್ಯೋಗ ಮೇಳವನ್ನ ಮಾಡಿ ಕಾರ್ಕಳದ ಸುಶಿಕ್ಷಿತ ಯುವಕ ಯುವತಿಯರಿಗೆ ಸುಮಾರು 1,500 ಜನರಿಗೆ ಕೆಲಸವನ್ನ ತೆಗೆಸಿಕೊಟ್ಟಂತಹ ಒಂದು ಹೆಗ್ಗಳಿಕೆ ಇದ್ರೆ ಅದು ನಮ್ಮ ವಿಕಾಸ ಸೇವಾ ಸಂಸ್ಥೆಗೆ. ಅದರೊಟ್ಟಿಗೆ ಕಾರ್ಕಳ ತಾಲೂಕಿನ 3,500ಕ್ಕೂ ಮಿಕ್ಕಿದ ಆಟೋ ರಿಕ್ಷಾ ಚಾಲಕರಿಗೆ, ಮೊದಲನೇ ಬಾರಿಗೆ ಆಟೋ ರಿಕ್ಷಾ ಚಾಲಕರಿಗೆ ಹೆಲ್ತ್ ಕಾರ್ಡ್ ಅನ್ನ ಮಾಡಿಕೊಟ್ಟಂತಹ ಒಂದು ಹೆಸರು ಇದೆ, ಅದು ನಮ್ಮ ವಿಕಾಸ ಸೇವಾ ಸಂಸ್ಥೆ. ಅದರೊಟ್ಟಿಗೆ ಆರೋಗ್ಯ ಶಿಬಿರಗಳನ್ನ, ರಕ್ತದಾನ ಶಿಬಿರಗಳನ್ನ, ಯಾರು ಅಶಕ್ತರು ಇಲ್ಲಿಗೆ ಶಾಸಕರ ಹತ್ತಿರ ಬರ್ತಾರೆ ಅವರೆಲ್ಲರಿಗೂ ಕೂಡ ಮದ್ದಿಗೆ ಬೇಕಾದಂತಹ ವ್ಯವಸ್ಥೆಯನ್ನ ನಿರಂತರವಾಗಿ ಮಾಡ್ತಾ ಬಂದ್ರು ಕೂಡ ಇದನ್ನ ಸಾಕಷ್ಟು ಪ್ರಚಾರವನ್ನ ಮಾಡದೆ ನಿರಂತರವಾಗಿ ಕೆಲಸವನ್ನ ಮಾಡ್ತಾ ಇರುವಂತಹ ನಮ್ಮ ಹೆಮ್ಮೆಯ ಸಂಸ್ಥೆ ವಿಕಾಸ ಸೇವಾ ಸಂಸ್ಥೆ. ಗೌರವಾನ್ವಿತ ದಾಮೋದರ್ ಕಾಮತ್ರೆ, ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರೇ, ಸಮಾರಂಭದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಆತ್ಮೀಯ ಬಂಧುಗಳೇ, ಇವತ್ತು ವಿಶೇಷವಾಗಿ ದಾಮೋದರ್ ಕಾಮತ್ರು ಮತ್ತು ವಿಕಾಸ ಸೇವಾ ಸಂಸ್ಥೆಯ ನೇತೃತ್ವದಲ್ಲಿ ಸಂಜೀವಿನಿ ಸ್ವಸಹಾಯ ಸಂಘಗಳಿಗೆ ಹೊಲಿಗೆ ಯಂತ್ರವನ್ನ ಮತ್ತು ಚಂಡೆ ಪರಿಕರಗಳನ್ನ ವಿತರಣೆಯನ್ನ ನಾವು ಮಾಡ್ತಾ ಇದ್ದೇವೆ. ಬಹುಶಃ ಕಾರ್ಕಳದ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ನಾನು ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ಹೊರಾಂಗಕ್ಕೆ ಹೋದಾಗ ಸುಜಾತಕ್ಕ ಮತ್ತು ಅವರ ಇಡೀ ತಂಡದವರು ಈ ವಿಷಯವನ್ನ ಪ್ರಸ್ತಾವನೆಯನ್ನ ನನ್ನ ಮುಂದೆ ಇಟ್ಟಿದ್ರು.
ನಾವು ಸ್ವಸಹಾಯ ಸಂಘದವರು ಅತ್ಯಂತ ಸಕ್ರಿಯವಾಗಿದ್ದೇವೆ. ವಿಕಾಸ ಸೇವಾ ಸಂಸ್ಥೆ ಕಳೆದ 20 ವರ್ಷಗಳಿಂದ ಹತ್ತಾರು ರೀತಿಯಾದಂತಹ ಸಾಮಾಜಿಕ ಚಟುವಟಿಕೆಗಳಿಗೆ ನೆರವಾಗ್ತಾ ಬಂದಿದೆ. ಮಾನ್ಯ ದಾಮೋದರ ಕಾಮತ್ರು ಅವರ CSR ನಿಧಿಯಿಂದನೂ ಕೂಡ ಲಕ್ಷಾಂತರ ರೂಪಾಯಿಯ ಯೋಜನೆಗಳನ್ನ ನಮ್ಮ ತಾಲೂಕಿನಾದ್ಯಂತ ಕೊಡ್ತಾ ಬಂದಿದ್ದಾರೆ. ಈ ರೀತಿ ಆಕಸ್ಮಿಕವಾಗಿ ಒಂದು ಕಾರ್ಯಕ್ರಮದಲ್ಲಿ ಅವರು ಸಿಕ್ಕಾಗ ನಾನು ಇದನ್ನು ಪ್ರಸ್ತಾಪ ಮಾಡಿದ್ದೆ. ಅದಕ್ಕೆ ಅವರು ನನಗೆ ಭರವಸೆ ಕೊಟ್ಟರು, ನೀವು ಮುಂದೋಗಿ ನಾನು ಅದಕ್ಕೆ ಕೈ ಜೋಡಿಸ್ತೀನಿ ಅಂತ ಹೇಳಿದಾಗ ಜಂಟಿಯಾಗಿ ಒಟ್ಟಾಗಿ ಸೇರಿಕೊಂಡು ಈ ಯೋಜನೆಯನ್ನ ಇವತ್ತು ಕೊಟ್ಟು ಸುಮಾರು 5 ಲಕ್ಷ ರೂಪಾಯಿ ಮೊತ್ತದ ಪರಿಕರಗಳನ್ನ ಇವತ್ತು ವಿತರಣೆ ಮಾಡ್ತಾ ಇರುವಂತದ್ದು 2 ಸಂಸ್ಥೆಗಳಿಗೆ ಸಮಾಧಾನ ತಂದಿದೆ. ಹಾಗಾಗಿ ಮಾನ್ಯ ದಾಮೋದರ ಕಾಮತ್ರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಆದ್ರೆ ಯಾವುದನ್ನ ಅಗತ್ಯ ಅಂತ ಅಂದ್ಕೊಂಡು ಅದನ್ನ ಅವ್ರಿಗೆ ಹೇಳಿದಾಗ ಅವ್ರಿಗೆ ಮನವರಿಕೆ ಆದಾಗ 1 ನಿಮಿಷವೂ ಅದನ್ನ ತಡೆ ಮಾಡಿದ್ರೆ ಎಲ್ಲದನ್ನು ಕೂಡ ಒಪ್ಕೊಂಡಂತವ್ರು. ವಿಶೇಷವಾಗಿ ನಮ್ಮ ತಾಲೂಕಿನ ನರ್ಸಿಂಗ್ ಕಾಲೇಜ್ ಆರಂಭವಾಗಿ ಅಲ್ಲಿರುವಂತ ಸರ್ಕಾರಿ ವ್ಯವಸ್ಥೆಗಳಿಗೆ ಇನ್ನು ಪರಿಕರಗಳೇ ಬಂದಿಲ್ಲ, ಸಮಸ್ಯೆಗಳಿದೆ ಅಂತ ಹೇಳಿದಾಗ ದೊಡ್ಡ ಮನಸ್ಸು ಮಾಡಿ ದೊಡ್ಡ ಮೊತ್ತದ 75 ಲಕ್ಷ ರೂಪಾಯಿಗಿಂತ ಹೆಚ್ಚು ಮೊತ್ತದ ಅನುದಾನವನ್ನ ನರ್ಸಿಂಗ್ ಕಾಲೇಜಿಗೆ ಕೊಟ್ಟಿದ್ದಾರೆ. ಅಂದ್ರೆ ಆ ನರ್ಸಿಂಗ್ ಕಾಲೇಜಿನ ತಾಂತ್ರಿಕ ಕಾರಣದಿಂದ ಯಾವ ವ್ಯವಸ್ಥೆಗಳು ಕೂಡ ಇರಲಿಲ್ಲ, ಅದನ್ನು ಕೊಡುವ ವ್ಯವಸ್ಥೆಯನ್ನು ಅವರು ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ರು. ನಮ್ಮ ನಂದೇಳಿಕೆಯಲ್ಲಿ ಆಂಬುಲೆನ್ಸ್ ಅನ್ನ ಕೊಡುವಂತ ವ್ಯವಸ್ಥೆಯನ್ನು ಮಾಡಿದ್ರು. ಈ ರೀತಿ ಹತ್ತಾರು ಸಂಸ್ಥೆಗಳಿಗೆ ಈ ರೀತಿ ನೆರವನ್ನ ಕೊಡುವಂತ ಕಾರ್ಯವನ್ನ ಗೋಳಾಸ್ ಅವರು ಇವತ್ತು ಮಾಡ್ತಾ ಇದ್ದಾರೆ. ನಾನು ದಾಮೋದರ ಕಾಮತ್ರಿಗೆ ಇದನ್ನು ಕೊಡಬೇಕು ಅಂತ ಕೇಳಿದಾಗ ಆಯ್ತು, ನಿಮ್ ಜೊತೆ ನಾನು ಯಾವತ್ತೂ ಇದ್ದೇನಲ್ಲ ಅಂತ ಹೇಳಿ ಇದಕ್ಕೂ ಕೂಡ ಸಹಕಾರವನ್ನು ಕೊಟ್ಟಿದ್ದಾರೆ. ಅವ್ರ ಉದ್ಯಮ ಇನ್ನಷ್ಟು ಯಶಸ್ವಿ ನಡೀಲಿ. ಅವ್ರ ಉದ್ಯಮ ಎಷ್ಟು ಯಶಸ್ವಿ ನಡೆಯುತ್ತೋ ಅಷ್ಟು ಸಾಮಾಜಿಕ ಚಟುವಟಿಕೆಗಳಿಗೆ ಅವರು ಪರೋಕ್ಷವಾಗಿ ನೆರವಾಗ್ತಾರೆ. ಆದ್ರೆ ಅದರ ಪರ್ಯಾಯವಾಗಿ ಅದರ ಜೊತೆಯಲ್ಲಿ ಒಂದು ಸಂಸ್ಥೆಯನ್ನು ನಿರ್ಮಾಣ ಮಾಡಿಕೊಂಡು ಯಾರು ಈ ರೀತಿ ಬೇರೆ ಬೇರೆ ಚಟುವಟಿಕೆಗಳು ತೊಡಗಿದಾರ ಅಂತವ್ರು ಎಲ್ಲರಿಗೂ ಕೂಡ ಪರೋಕ್ಷವಾಗಿ ನೆರವಾಗುವಂತ ಕಾರ್ಯವನ್ನ ವಿಕಾಸ ಸೇವಾ ಸಂಸ್ಥೆ ಕಳೆದ ಹಲವಾರು ವರ್ಷಗಳಿಂದ ಮಾಡ್ತಾ ಬಂದಿದೆ. ವಿಕಾಸ ಸಂಸ್ಥೆ ಮಾಡುವಂತ ಕೆಲಸಗಳಿಗೆ ನಾವು ಪ್ರಚಾರ ಕೊಡೋದಿಲ್ಲ, ಫೋಟೋ ತೆಗೆಯೋದಿಲ್ಲ, ಆದ್ರೆ ಮೌನವಾಗಿ ಅದನ್ನು ಮಾಡ್ತಾ ಬಂದಿದ್ದೇವೆ. ನಮಗೆ ಪ್ರಚಾರ ತಗೊಳ್ಬೇಕು ಅಂತ ಉದ್ದೇಶಗಳಿರಲಿಲ್ಲ. ಆದ್ರೆ ಇವತ್ತು ನಾವು ಕಳೆದ 1 ವರ್ಷದಲ್ಲಿ ಕೈಗೆತ್ತಿಕೊಂಡಿರುವಂತ ಮತ್ತೊಂದು ಮೌನ ಕ್ರಾಂತಿ ಏನು ಅಂತ ಕೇಳಿದ್ರೆ, ತಿಂಗಳಿಗೆ ಒಂದು ಆಸಕ್ತರಿಗೆ ಒಂದು ಮನೆ ನಿರ್ಮಾಣ ಅಥವಾ ಸಂಪೂರ್ಣವಾಗಿ ಬಿದ್ದೋಗ್ತಾ ಇರುವಂತ ಮನೆಯನ್ನು ರಿಪೇರಿ ಮಾಡುವಂತದ್ದು. ಈ ರೀತಿ ದೊಡ್ಡ ಕಾರ್ಯವನ್ನ ಇಡೀ ತಾಲೂಕಿನಾದ್ಯಂತ ಮಾಡ್ತಾ ಇದ್ದೀವಿ. ಅಲ್ಲಲ್ಲಿ ಒಂದೊಂದು ಮಾತ್ರ ನಾವು ಪ್ರಚಾರ ಬೆಳಕಿಗೆ ಬರ್ತದೆ, ಇವರು ಯಾವುದು ಕೂಡ ಗೊತ್ತಿಲ್ಲದಂತೆ ಮನೆ ಕಟ್ಟಿಕೊಡುವಂತ ಕೆಲಸವನ್ನ ಅಥವಾ ಸಂಪೂರ್ಣವಾಗಿ 4-5 ಲಕ್ಷ ರೂಪಾಯಿ ವೆಚ್ಚವನ್ನು ಕೊಟ್ಟು ರಿಪೇರಿ ಮಾಡುವಂತ ಕಾರ್ಯವನ್ನು ಕೂಡ ಮಾಡ್ತಾ ಇದ್ದೇವೆ. ಅಂದ್ರೆ ಇಷ್ಟು ವರ್ಷ ಆದರೂ ಕೂಡ ಪಂಚಾಯಿತಿಯಿಂದ ತಾಂತ್ರಿಕ ಕಾರಣದಿಂದ ಅವರಿಗೆ ಮನೆ ಸಿಕ್ಕಿಲ್ಲ, ರಿಪೇರಿ ಮಾಡ್ಲಿಕ್ಕೆ ಆಗಲ್ಲ ಅನ್ನುವಂತ ಮನೆಗಳನ್ನ ಗುರುತಿಸಿ ಮನೆ ಕಟ್ಕೊಟ್ಬಿಡ್ತಾರೆ, ಎಲ್ಲ ನಾಳೆ ಕ್ಯೂ ನಿಂತ್ಕೊಳ್ತಾರೆ. ಆ ರೀತಿ ಅಲ್ಲ, ನಾವೇ ಆಯ್ಕೆ ಮಾಡಿ ಯಾರು ಸಾಮಾನ್ಯ ಜನರಿಂದ ನಮ್ಮವರಿಗೆ ಮನೆ ಕಟ್ಕೊಡುವಂತ ಕೆಲಸ ಮತ್ತು ವಿಶೇಷವಾಗಿ ಅನಾರೋಗ್ಯ ಪೀಡಿತರಿಗೆ ಹೆಚ್ಚಿನ ನೆರವನ್ನು ಕೊಡುವಂತ ಕಾರ್ಯವನ್ನು ಕೂಡ ವಿಕಾಸ ಸಂಸ್ಥೆಯ ಕಡೆಯಿಂದ ನಿರಂತರವಾಗಿ ಮಾಡ್ತಾ ಇದ್ದೇವೆ. ಅದರ ಮುಂದುವರೆದ ಭಾಗ ಇವತ್ತು ಈ ಹೊಲಿಗೆ ಯಂತ್ರ ಮತ್ತು ಚಂಡೆಯ ಕಾರ್ಯ ಅಂತ ನಾನು ಕೊಡ್ತೇನೆ. ಈ ಪರಿಕರಗಳನ್ನ ಇದನ್ನ ನಮ್ಮೆಲ್ಲ ಮಹಿಳೆಯರು ತೆಗೆದುಕೊಳ್ಬೇಕು. ಮತ್ತು ತುಂಬಾ ಸರಿ ನಾನು ಕಿವಿ ಮಾತು ಹೇಳೋದೇನು ಅಂತ ಕೇಳಿದ್ರೆ, ಈ ರೀತಿ ಪರಿಕರಗಳನ್ನ ಕೊಟ್ಟಾಗ ಉಚಿತವಾಗಿ ಕೊಟ್ಟಿದೆ ಅನ್ನುವಂತ ಖುಷಿಯ ಜೊತೆನಲ್ಲಿ ಯಾವುದೇ ವಸ್ತು ಉಚಿತವಾಗಿ ತೆಗೆದುಕೊಂಡ್ರೆ ರುಚಿ ಇರೋದಿಲ್ಲ. ನಮ್ ಸಣ್ಣ ಪಾಲ್ ಅವರಲ್ಲಿದ್ರೆ ಅದಕ್ಕೆ ರುಚಿ ಜಾಸ್ತಿ. ಇದು ಉಚಿತವಾಗಿದೆ ಅಂತ ತಕ್ಷಣನೇ ನಾಳೆ ಇದರಲ್ಲಿ ಏನು ನೀವು ಹೊಲಿಗೆ ಚಟುವಟಿಕೆಗಳನ್ನ ಮಾಡದೆ ಸೋಮಾರಿತನವನ್ನು ಮಾಡಿದ್ರೆ ಅಥವಾ ಆ ನಿರಾಸಕ್ತಿಯನ್ನು ವಹಿಸಿದ್ರೆ ಖಂಡಿತ 2 ಸಂಸ್ಥೆಗಳಿಗೆ ಗೌರವ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದರಿಂದ ನೀವು ಹೆಚ್ಚಿನ ಉದ್ಯೋಗವನ್ನು ಮಾಡಬೇಕು, ಆರ್ಥಿಕ ಚಟುವಟಿಕೆಯಲ್ಲಿ ವೃದ್ಧಿಸಬೇಕು ಮತ್ತು ನೀವು ವೃದ್ಧಿಸಿದಂತ ಆರ್ಥಿಕ ಚಟುವಟಿಕೆಯಿಂದ ಇನ್ನೊಬ್ಬರಿಗೆ ಸಹಾಯ ಮಾಡುವ ಮಟ್ಟಿಗೆ ಬೆಳಿಬೇಕು. ಅವಾಗ ಈ ಕಾರ್ಯಕ್ರಮ ಇದಕ್ಕೆ ಸಾರ್ಥಕ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ಚಂಡೇನಾದ ನಮ್ಗೆ ಗೊತ್ತಿದೆ, ನಮಗೆ ನಾನು ಬಹಳ ವಿಶೇಷವಾಗಿ ಹೇಳ್ಬೇಕಾದಿಲ್ಲ. ಎಲ್ಲ ಶುಭ ಕಾರ್ಯಕ್ರಮಗಳಲ್ಲಿ ಮಹಿಳೆಯರ ತಂಡ ಮಹಿಳಾ ಚಂಡವಾದನ ಇವತ್ತು ಬಹಳ ಪ್ರಸಿದ್ಧಿಯಾಗಿದೆ. ಬಹುಶಃ ಈ ಚಂಡೆ ನಾವು ಕೊಡ್ತಾ ಇರುವಂತದ್ದು ಕೂಡ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಕೊಡ್ತಾ ಇದ್ದು ಇದನ್ನ ಸದುಪಯೋಗಪಡಿಸುವಂತ ಕಾರ್ಯವನ್ನು ಮಾಡಿ ಅಂತ ಹೇಳ್ತಾ, ನಾವು ಸ್ವರ್ಣ ಕಾರ್ಕಳ ಪರಿಕಲ್ಪನೆ ಇಟ್ಕೊಂಡೆ ಕೆಲಸವನ್ನು ಮಾಡ್ತಾ ಇರುವಂತದ್ದು. ಸ್ವರ್ಣ ಕಾರ್ಕಳ ನಾನು ಹಿಂದೆ ಹೇಳಿದ್ದೆ, ಸ್ವರ್ಣ ಕಾರ್ಕಳದ ಪರಿಕಲ್ಪನೆ ಮತ್ತು ಸ್ವರ್ಣ ಕಾರ್ಕಳ ಅದು 2028 ಮುಗಿದು ಬಿಡುತ್ತೆ, 29 ಮುಗಿದು ಬಿಡುತ್ತೆ ಅಂತ ಏನಿಲ್ಲ. ಇದೊಂದು ನಿರಂತರವಾದಂತ ಪ್ರಕ್ರಿಯೆ. ಎಲ್ಲಿಯ ತನಕ ಕೊನೆಯ ಮನೆಯೂ ಕೂಡ ಸ್ವಾವಲಂಬಿ ಆಗುತ್ತೋ ಅಲ್ಲಿಯ ತನಕ ಈ ಚಟುವಟಿಕೆಗಳು ಮುಂದುವರಿಬೇಕು. ಹಾಗಾಗಿ ಪ್ರವಾಸೋದ್ಯಮದ ದೃಷ್ಟಿಯಿಂದ ಕಾರ್ಕಳ ಬೆಳಿಬೇಕು, ಶೈಕ್ಷಣಿಕವಾಗಿ ಕಾರ್ಕಳ ಬೆಳಿಬೇಕು, ಸಾಹಿತ್ಯವಾಗಿ ಕಲಾ ದೃಷ್ಟಿಯಿಂದ
ನಾವೇನು ಯಕ್ಷರಂಗಾಯಣವನ್ನ ಪ್ರಾರಂಭ ಮಾಡಿದ್ದೆ ಆ ವೃತ್ತಿಯಿಂದ, ಆ ಹಿನ್ನೆಲೆಯಲ್ಲಿ ಕಾರ್ಕಳ ಬೆಳಿಬೇಕು. ಈ ಎಲ್ಲ ಆಯಾಮಗಳನ್ನು ಇಟ್ಟುಕೊಂಡು ಕಾರ್ಕಳವನ್ನ ಕಟ್ಟುವಂತ ಕೆಲಸವನ್ನ, ಸ್ವರ್ಣ ಕಾರ್ಕಳದ ರೂಪದಲ್ಲಿ ಕಟ್ಟುವಂತ ಕಾರ್ಯವನ್ನ ನಾವೇನ್ ಮಾಡ್ತಾ ಇದ್ವಿ. ಇದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸಹಕಾರ ಇರಲಿ. ಅದರ ಭಾಗವಾಗಿಯೇ ಮಹಿಳೆಯರ ಆರ್ಥಿಕ ಶಕ್ತಿ ಬೆಳೀಬೇಕು ಅನ್ನುವ ಕಾರಣಕ್ಕೋಸ್ಕರನೇ ನಾವು ಇಷ್ಟು ದೊಡ್ಡ ಕಾರ್ಯಕ್ಕೆ ಇವತ್ತು ವಿತರಣೆಯನ್ನು ಮಾಡ್ತಾ ಇರುವಂತದ್ದು. ಬೋಳ ದಾಮೋದರ್ ಅವರು ಈಗಾಗಲೇ ಶಾಸಕರು ಹೇಳಿದಾಗೆ ಅನೇಕ ಸಮಾಜಮುಖಿ ಕೆಲಸದಲ್ಲಿ ತೊಡಗಿಸಿಕೊಂಡವರು ಇವತ್ತು ಬಹಳ ಪ್ರೀತಿ ಇಟ್ಟು ವಿಕಾಸ ಸೇವಾ ಸಂಸ್ಥೆಯೊಂದಿಗೆ ಸೇರಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ಒಂದು ಗೌರವದ ಶಾಲನ್ನು ಹಾಕಿ ಕಾರ್ಲ ಕಜೆ ಹಾಗೆ ಪುಸ್ತಕವನ್ನು ನೀಡಿ ಧನ್ಯವಾದವನ್ನು ಅರ್ಪಿಸುವಂತೆ ಮಾನ್ಯ ಶಾಸಕರಲ್ಲಿ ವಿನಂತಿಸ್ತಾ ಇದ್ದೇನೆ. ಲಾಸ್ಟ್ ಒಂದು 15 ವರ್ಷದಿಂದ CSR ಇಂದ ಸ್ವಲ್ಪ ಸೋಷಿಯಲ್ ವರ್ಕ್ ಮಾಡ್ತಾ ಇದ್ದೇವೆ. ಆದರೆ ನಾವು ಎಂತ ಸೋಷಿಯಲ್ ವರ್ಕ್ ಮಾಡೋದಾದ್ರೂ ನಮಗೆ ಗೈಡೆನ್ಸ್ ಕೊಡೋದು ನಮ್ಮ ಶಾಸಕರು. ಯಾಕಂದ್ರೆ ಅವ್ರ ಜೊತೆ ಗೈಡೆನ್ಸ್ ಯಾಕೆ ತಗೊಳ್ತೇವೆ ಅಂದ್ರೆ ಅವರ ಅದು ಪರಿಕಲ್ಪನೆ ಮತ್ತು ಅವರ ಅದು ದೂರದೃಷ್ಟಿತ್ವ, ಅವರಿಗಿರುವ ಅದು ವಿಷನ್ ಸಾಮಾನ್ಯ ಜನರಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ನಾನು ಇವತ್ತು ಹೇಳಲಿಕ್ಕೆ ಭಾರಿ ಖುಷಿ ಪಡ್ತೇನೆ. ನಾವೆಲ್ಲ ಕಾರ್ಕಳದಲ್ಲಿ ಜನ್ಮಕ್ಕೆ ಬಂದವರು, ಭಾರಿ ಪುಣ್ಯವಂತರು. ಯಾಕಂದ್ರೆ ನಮ್ಗೆ ಇಂಥ ಶಾಸಕರಿದ್ದಾರೆ. ಸೊ ಇವತ್ತು ಲಾಸ್ಟ್ ಟೈಮ್ ಅವರು ಸಿಕ್ಕಿದಾಗ ಹೇಳಿದ್ರು, ಹೀಗೆ ನಾವು ತುಂಬಾ ಬೇರೆ ಬೇರೆ ಕೆಲಸ ಮಾಡುವಾಗ ಇದನ್ನು ಮಾಡಲೇಬೇಕು ಅಂತ ಹೇಳಿದ್ರು. ಯಾಕಂದ್ರೆ ಅವರಿಗೆ ಸಂಜೀವನಿ ಒಕ್ಕೂಟದ ಮೇಲೆ ಅದೊಂದು ಸ್ಪೆಷಲ್, ಯಾಕಂದ್ರೆ ಮಹಿಳಾ ಸಬಲೀಕರಣ ಅಂತ ಹೇಳಿದ್ರೆ ಅವ್ರದ್ದೊಂದು ಫೇವ್ರೆಟ್ ಸಬ್ಜೆಕ್ಟ್. ಅವರು ನಮಗೆ ಮಕ್ಕಳಿಗೆ ಹೆಲ್ತ್, ಎಜುಕೇಶನ್ ಮತ್ತು ಮಹಿಳಾ ಸಬಲೀಕರಣ ಈ 3 ಬಗ್ಗೆ ಅವರು ಭಾರಿ ಪರ್ಟಿಕ್ಯುಲರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅದೆಲ್ಲ ನಿಮ್ಗೆ ಗೊತ್ತು, ನಾನು ಹೇಳಬೇಕಾದ ವಿಷಯ. ಸೊ ಇವತ್ತು ನಾನು ಒಂದು ವಿಷಯ ಆಸ್ ಅ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಎಂತ ಹೇಳ್ತಾ ಇದ್ದೇನೆ ಅಂದ್ರೆ, ಇವತ್ತು ಶಾಸಕರು ನಿಮ್ಗೆ ಎಲ್ಲರಿಗೆ ಒಂದೊಂದು ಹೊಲಿಗೆ ಅಂತ ಕೊಟ್ಟಿದ್ದಾರೆ. ಅದು ನಾವಿನ್ನು ಬಿಸ್ನೆಸ್ ಕೋರ್ಸ್ ಹೇಳ್ತೇವೆ, ಅದು ನಿಮ್ಮ ಮೂಲಧನ ಅಂತ ನೀವು ಎಣಿಸ್ಬೇಕು. ಅದನ್ನು ಫೌಂಡೇಶನ್ ಸ್ಟೋನ್, ಅದನ್ನು ನೀವು ನಿಲ್ಲಿಕ್ಕೆ ಬಿಡಬಾರ್ದು. ಇವತ್ತಿಂದ 24 hours ಅದರ ಮೇಲೆ ಕೆಲಸ ಮಾಡಬೇಕು. ಅದರದ್ದು ಪ್ರಾಡಕ್ಟ್ ತೆಗಿಬೇಕು. ನಿಮ್ಮ ಮಕ್ಕಳ ಹತ್ರ ಒಂದೊಂದು ಫೋಟೋ ತೆಗಿಸ್ಲಿಕ್ಕೆ ಹೇಳ್ಬೇಕು. ಇವತ್ತು ಆನ್ಲೈನ್ ಮಾರ್ಕೆಟಿಂಗ್ ಅಂತಿದೆ, ಅಮೆಜಾನ್ ಇದೆ, ನಿಮ್ಗೆಲ್ಲ ಗೊತ್ತಿದೆ, ನಿಮ್ಮ ಮಕ್ಕಳಿಗೆ ಗೊತ್ತಿದೆ. ಒಂದೊಂದು ಫೋಟೋ ತೆಗೆದು ನೀವು ಅದನ್ನು ಆನ್ಲೈನ್ ಅಲ್ಲಿ ಹಾಕಿದ್ರೆ ಪ್ರತಿ ಪ್ರಾಡಕ್ಟ್ ಗೆ ನಿಮಗೆ ಆಲ್ ಓವರ್ ಇಂಡಿಯಾ ಮಾರ್ಕೆಟ್ ಸಿಗ್ತದೆ. ಆ ಮಾರ್ಕೆಟ್ ಅನ್ನು ನೀವು ಎನ್ಕ್ಯಾಶ್ ಮಾಡಬೇಕು. ಮತ್ತೆ ಅದರಲ್ಲಿ ಬರುವ ಏನು ಇನ್ಕಮ್ ಇದೆಯೋ ಅದನ್ನು ನಿಮ್ಮ ಲೈಫಿಗೆ ಯೂಸ್ ಮಾಡಿ. ಪ್ಲಸ್ ಅದರ ಸಣ್ಣ ಅಮೌಂಟ್ ಅನ್ನು ಒಂದು ತೆಗೆದಿಡಿ. ಆ ತೆಗೆದಿಟ್ಟ ಅಮೌಂಟ್ ಅನ್ನು ವರ್ಷಕ್ಕೆ ಒಂದು ಸರ್ತಿ ಒಂದು ಹೊಸ ಮೆಷಿನ್ ತಗೊಳ್ಳಿ. ನಿಮ್ಮ ನೇಬರಿಗೆ ಒಂದು ಜಾಬ್ ಕೊಡಿ, ಇಲ್ಲ ನಿಮ್ಮ ಫ್ರೆಂಡ್ಸಿಗೆ ಜಾಬ್ ಕೊಡಿ. ಸೊ ಎವ್ರಿ ಇಯರ್ ನೀವು ಅದನ್ನು ಮೆಷಿನ್ ಅನ್ನು ಡಬಲ್ ಸೇವ್ ಮಾಡಿದ ಒಂದು 10% ಅಲ್ಲ 5% ಅಲ್ಲ, ಮೆಷಿನ್ ಅನ್ನು ಡಬಲ್ ಮಾಡಬಹುದು. ಆ ಡಬಲ್ ಮಾಡಿದ್ರೆ ಇವತ್ತು ಒಂದಿದ್ದದ್ದು 2 ವರ್ಷದಲ್ಲಿ 4 ವರ್ಷದಲ್ಲಿ 8 16 ಹಾಗೆ 50 ಮೆಷಿನ್ ಅನ್ನು ಮಾಡಿದ್ರೆ ಎವ್ರಿ ಹೌಸ್ ಹೋಲ್ಡ್ ಕ್ಯಾನ್ ಬಿಕಮ್ ಎ ಇಂಡಸ್ಟ್ರಿ. ಅದು ನಾವು ಮಾಡಿದ್ರೆ ಅದರಷ್ಟು ದೊಡ್ಡ ಥ್ಯಾಂಕ್ಸ್ ನಾವು ಶಾಸಕರಿಗೆ ಹೇಳುದು ಬೇರೆ ಯಾವುದೂ ಇಲ್ಲ ಅಂತ ಎನಿಸಿ
ಅನಿತಾ ಎ ಶೆಟ್ಟಿ ಅವರ ಸುಪುತ್ರ ಫಸ್ಟ್ ಗೇಮಿಂಗ್ ಚಾನೆಲ್ ಆಫ್ ಉಡುಪಿ ಡಿಸ್ಟ್ರಿಕ್ಟ್ ಸುಮಾರು 1 ಲಕ್ಷ ಸಬ್ಸ್ಕ್ರೈಬರ್ ಅನ್ನ ಪಡೆದಂತ ಈ ಸಂದರ್ಭದಲ್ಲಿ ಮಾನ್ಯ ಶಾಸಕರ ಕೈಯಿಂದ ಈ ಒಂದು ಸಿಲ್ವರ್ ಬಟನ್ ಅನ್ನ ಲಾಂಚ್ ಮಾಡಬೇಕೆನ್ನುವಂತ ನಿಟ್ಟಿನಲ್ಲಿ ಇವತ್ತು ಆಶಯವನ್ನು ವ್ಯಕ್ತಪಡಿಸಿದ್ದಾರೆ. ನಾವು ಸ್ತ್ರೀಶಕ್ತಿ ಸಂಘಟನೆ ಹಾಗೂ ಸಂಜೀವಿನಿ ಸಂಘಟನೆಯ ಸದಸ್ಯರು. ಹಾಗೆ ಇಂದು ನಮಗೆ ಚಂಡೆಯನ್ನು ಕೊಡುಗೆಯಾಗಿ ನೀಡಿದ್ದು ನಮಗೆ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯ ಎನ್ನುವಂತೆ ಸಾಹಿತ್ಯ ಕ್ಷೇತ್ರದಲ್ಲಿ ನಾವು ಸಾಕಷ್ಟು ಆಸಕ್ತಿಯನ್ನು ಹೊಂದಿದವರಾದ್ದರಿಂದ ನಮಗೆ ಇದು ತುರ್ತಾಗಿ ಬೇಕಿತ್ತು. ನಮ್ಮ ಒಂದು ಆಸೆಯನ್ನು ಇಂದು ಈಡೇರಿಸಿಕೊಟ್ಟಿದ್ದಾರೆ. ಹಾಗೆ ಸಾಕಷ್ಟು ಮಹಿಳೆಯರಿಗೆ ಕೈಕಸುಬು ಜೀವನದ ಕಸುಬಾಗಿರುವ ಹೊಲಿಗೆ ಯಂತ್ರವನ್ನು ಕೂಡ ವಿತರಿಸಿ ಹಾಗೆ ನಮಗೆ ಇಂದು ಕೊಟ್ಟದ್ದು ನಾವು ಖಂಡಿತ ಅದನ್ನು ಸದುಪಯೋಗ ಮಾಡಿಕೊಳ್ತೇವೆ ಅಂತ ಹೇಳ್ತಾ ಸರ್ವರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಧನ್ಯವಾದಗಳು. ನಮ್ಮ ಸಂಜೀವಿನಿ ಸ್ವಸಹಾಯ ಸಂಘಕ್ಕೆ ಟೈಲರಿಂಗ್ ಮಿಷನ್ ಹಾಗೂ ಚಂಡೆಯನ್ನು ಒದಗಿಸಿಕೊಟ್ಟ ನಮ್ಮ ನೆಚ್ಚಿನ ಶಾಸಕರಾದ ಸುನೀಲ್ ಕುಮಾರ್ ಸರ್ ಇವರಿಗೆ ಗೋಲಾಸ್ ಇವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ನಮ್ಮ ಮಾನ್ಯ ಶಾಸಕರು ಯಾವುದೇ ಒಂದು ಭಯಭೀತಿ ಇಲ್ಲದೆ ಮಹಿಳೆಯರು ಸ್ವಉದ್ಯೋಗವನ್ನು ಮಾಡಿಕೊಂಡು ಅವರ ಆರ್ಥಿಕ ಜೀವನ ಮಟ್ಟವನ್ನು ಇನ್ನಷ್ಟು ಉತ್ತಮವಾಗಿ ನಡೆಸಲು ಅದಕ್ಕೆ ಪೂರಕವಾದ ಅವಕಾಶವನ್ನು ನೀಡುವ ಒಂದು ಸಂದರ್ಭವಾಗಿ ಇವತ್ತು ಈ ಟೈಲರಿಂಗ್ ಮಿಷನ್ಗಳನ್ನು ನೀಡಿ ಸಹಕರಿಸಿದ್ದಕ್ಕೆ ಬೋಳಾ ಸಂಸ್ಥೆಯ ಎಮ್ ಡಿ ಅವರಿಗೂ ಹಾಗೂ ನಮ್ಮ ಮಾನ್ಯ ಶಾಸಕರಿಗೂ ಸಂಜೀವಿನಿಯ ತಾಲೂಕು ಮಟ್ಟದ ಹಾಗೂ ಗ್ರಾಮ ಮಟ್ಟದ ಎಲ್ಲರ ಪರವಾಗಿ ನಾನು ಇವತ್ತು ಅವರಿಗೆ ಅಭಿನಂದನೆಯನ್ನು ತಿಳಿಸ್ತಾ ಇದ್ದೇನೆ.